ನೋಡಿ, BJP ಅವರಿಗೆ ನನ್ನ ನೇರವಾದಂಥ ಪ್ರಶ್ನೆ ಇದೆ. ನೀವೆಲ್ಲ ಇವತ್ತು ಹೋರಾಟ ಇಳಿದಿದ್ದೀರಲ್ಲ, ಏನು ಪಾಪರ್ ಸರ್ಕಾರ ಅಂತ ನೀವು ಟೀಕೆ ಮಾಡ್ತಾ ಇದ್ದೀರಾ, ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡ್ತಾ ಇದ್ದೀರಾ, SCPT SP ಹಣ ದುರುಪಯೋಗ ಅಂತ ಸುಳ್ಳು ಹೇಳಿಬಿಟ್ಟು ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ. ಅದಕ್ಕೇನೋ 5ನೇ ತಾರೀಕು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ದಯವಿಟ್ಟು ಒಂದು ಸರಿಯಾನ ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಬಾಯ್ಬಿಟ್ಟು ಹೇಳಿ. ನಿಮ್ಗಂತೂ ಡೆಲ್ಲಿ ತನಕ ಬಂದು ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಹೋರಾಟ ಮಾಡೋ ತಾಕತ್ತು ದಮ್ಮಂತೂ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಜನರಿಗೆ ಒಂದು ಸಂದೇಶ ಕಳಿಸಿ, ಹೌದಪ್ಪ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ, ನಾವು ಸರ್ಕಾರದ ಜೊತೆ ಇದ್ದೀವಿ ಈ ಒಂದು ವಿಷಯಕ್ಕೆ ಅಂತ ಹೇಳಿ. ನೋಡಿ, ಮೊನ್ನೆ ಮತ್ತೆ ಒಂದು ಪ್ರಸ್ತಾವನೆ ಹೋಗಿದೆ, 41% ಏನು ನಮಗೆ ಪಾಲು ಬರಬೇಕಾಗಿತ್ತು, 40% ಕಡಿತ ಮಾಡ್ತಾರೆ ಅಂತ. 1% ಅಂದರೆ ಎಷ್ಟು? ಸಾವಿರಾರು ಕೋಟಿ ರೂಪಾಯಿ. ಅದ್ರ ಬಗ್ಗೆ ಮಾತಾಡ್ತಾರಾ ಇವರು? ಹೇಳಿ. ನಮಗೆ ಹೋದ ಬಾರಿ ಬರ ಘೋಷಣೆ ಆದಾಗ ಕೂಡ ಇವರು ನಮಗೆ ದುಡ್ಡು ಕೊಟ್ಟಿಲ್ಲ ಸರ್. ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿತ್ತು ನಾವು. ಯಾಕೆ ಇಷ್ಟು ಕರ್ನಾಟಕ ಮತ್ತು ಕನ್ನಡಿಗರಂದರೆ ಯಾಕೆ ಕೇಂದ್ರ ಸರ್ಕಾರ ಇಷ್ಟು ದ್ವೇಷಿಸ್ತಾ ಇದೆ? ಅದ್ರ ಬಗ್ಗೆ ಮಾತಾಡಿ, ಜನ ನಿಮ್ಗೆ ಮೆಚ್ತಾರೆ. ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಕನ್ನಡಿಗರ ಪರವಾಗಿ ತಾವಿದ್ದೀರಾ ಅಂದ್ಬಿಟ್ಟು ಮೆಚ್ತಾರೆ ಜನ. ಇನ್ನು ಎಷ್ಟು ದಿನ ಅಂತ ಮೋದಿ ಗುಣಗಾನ ಮಾಡ್ಕೊಂಡಿರ್ತೀರಾ ನೀವು? ಇಷ್ಟೆಲ್ಲ ಜನರು ಬೆಂಬಲ ಕೊಟ್ಟುಬಿಟ್ಟು ನೀವು ಹೋಗಿದ್ದೀರಲ್ಲ MP ಗಳು, ಏನು ಮಾಡ್ತೀರಾ ಅಲ್ಲಿ? ಒಂದು ಸರಿಯಾನ ಇಲ್ಲಪ್ಪ, ಇಲ್ಲಿ ಆಗ್ತಾ ಇರೋದು ತಪ್ಪು, ನಾವು ನಮ್ಮ ಜನರ ಪರವಾಗಿ ನಿಲ್ತೀವಿ, ಸರ್ಕಾರದ ಪರವಾಗಿ ನಾವು ನಿಲ್ತೀವಿ, ಸರ್ಕಾರದ ಜೊತೆ ನಾವು ಹೋಗ್ತೀವಿ, ನಮಗೆ ನಮ್ಮ ನೆಲ ಜಲ ಮತ್ತು ನಮ್ಮ ವಿಷಯ ಬಂದಾಗ ನಾವೆಲ್ಲರೂ ಒಂದಿದ್ದೀವಿ ಅಂತ ತೋರಿಸಿ. ನಾವಲ್ಲಿ ಜಂಟಿ ಮೀಟಿಂಗ್ಗಳು ಮಾಡಿಲ್ವಾ? ಎಲ್ಲ MP ಗಳಿಗೆ ಕರೆದು ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಮಾಡಿಲ್ವಾ? ಇವ್ರು ಮಾಡಿದ್ರ ಇವ್ರ ಸಂದರ್ಭದಲ್ಲಿ? ಸೊ ದಯವಿಟ್ಟು ಇವೆಲ್ಲ ಜನರಿಗೆ ದಿಕ್ ತಪ್ಪಿಸುವಂಥ ಹೋರಾಟ ಬಿಟ್ಟು ದಯವಿಟ್ಟು ಕನ್ನಡಿಗರ ಪರವಾಗಿ ನಿಲ್ಲಿ ಅಂತ ನಾನು ಕೇಳಕ್ಕೆ ಬಯಸ್ತಾ